ವೆಲ್ಕಮ್ ಬ್ಯಾಕ್. ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆಗೆ ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಮುನಿರತ್ನಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಜಡ್ಜ್. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶ ಕೇಳಿದ್ದಾರೆ. 1 ದಿನ ಅವಕಾಶ ನೀಡಿದ್ದಾರೆ ನ್ಯಾಯಾಧೀಶರು. ಮುನಿರತ್ನ ಪರವಾಗಿ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಪರಪ್ಪನಗ್ರಹಾರ ಜೈಲಿಗೆ ಮುನಿರತ್ನ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ, ಮಿನಿಮಮ್ 14 ದಿನ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ. ಈಗ 14 ದಿನಗಳ ನ್ಯಾಯಾಂಗ ಬಂಧನ, ಸೆಪ್ಟೆಂಬರ್ 30ರೊಳಗೆ ಪರಪ್ಪನಗ್ರಹಾರ ಜೈಲಲ್ಲಿ ಮುನಿರತ್ನ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮುನಿರತ್ನಗೆ ಸೆಪ್ಟೆಂಬರ್ 30ರವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂತ ಯಾವೆಲ್ಲ ದಿಕ್ಕಿನಲ್ಲಿ ವಿಚಾರಣೆ ಸಾಗಬಹುದು? ಜೊತೆಗೆ ಅವರ ಧ್ವನಿ ಪರೀಕ್ಷೆ FSL ರಿಪೋರ್ಟ್ ಸಬ್ಮಿಟ್ ಆಯ್ತಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ತನಿಖಾಧಿಕಾರಿಗಳು ಎರಡನೇ ಏನು ನ್ಯಾಯಾಧೀಶರ ಎದುರು ಸೆಷನ್ಸ್ ಕೋರ್ಟ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ ಏನು 2 ದಿನಗಳ ಕಸ್ಟಡಿಗೆ ಈ ಹಿಂದೆ ತೆಗೆದುಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು. ಅವರು ಇವತ್ತು ಯಾವುದೇ ರೀತಿಯ ಒಂದು ಹೆಚ್ಚಿನ ವಿಚಾರಣೆಗೆ ತನಿಖೆಗೆ ಕೇಳಲಿಲ್ಲ. ಜೊತೆಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ನ್ಯಾಯಾಲಯಕ್ಕೆ ಮಾಡಿಕೊಂಡಿತ್ತು. ಇದೇ ವೇಳೆಯಲ್ಲಿ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಹಾಜರಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಅಲ್ಲದೆ ಕೆಲವೊಂದು ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಇಟ್ಟಿದ್ದು. ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ 41A CRPC ಅಡಿಯಲ್ಲಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳಂತೆ ಅವರನ್ನ ಮೊದಲು ವಿಚಾರಣೆಗೆ ಕರೀಬೇಕಾಗಿತ್ತು. ವಿಚಾರಣೆಗೆ ಬಂದಿಲ್ಲ ಅಂದ ಪಕ್ಷದಲ್ಲಿ ಅವರನ್ನ ಬಂಧನ ಮಾಡಬೇಕಾಗಿತ್ತು. ಅವ್ರ ಮೇಲೆ ಏನು ಅಟ್ರಾಸಿಟಿ ಆಕ್ಟ್ ನ 31A ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದಕ್ಕೆ ಇಷ್ಟು ನಿಯಮಗಳನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗಿತ್ತು. ಆದ್ರೆ ದುರುದ್ದೇಶಪೂರ್ವಕವಾಗಿ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಬಂಧನ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿತ್ತು. ಆದ್ರೆ ಆಕ್ಷೇಪಣೆಗೆ ಅವಕಾಶವನ್ನ ನೀಡಿ 1 ದಿನಗಳ ಕಾಲದ ಮಟ್ಟಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆಗೆ ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಮುನಿರತ್ನಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಜಡ್ಜ್. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶ ಕೇಳಿದ್ದಾರೆ. 1 ದಿನ ಅವಕಾಶ ನೀಡಿದ್ದಾರೆ ನ್ಯಾಯಾಧೀಶರು. ಮುನಿರತ್ನ ಪರವಾಗಿ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಪರಪ್ಪನಗ್ರಹಾರ ಜೈಲಿಗೆ ಮುನಿರತ್ನ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ, ಮಿನಿಮಮ್ 14 ದಿನ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ. ಈಗ 14 ದಿನಗಳ ನ್ಯಾಯಾಂಗ ಬಂಧನ, ಸೆಪ್ಟೆಂಬರ್ 30ರೊಳಗೆ ಪರಪ್ಪನಗ್ರಹಾರ ಜೈಲಲ್ಲಿ ಮುನಿರತ್ನ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮುನಿರತ್ನಗೆ ಸೆಪ್ಟೆಂಬರ್ 30ರವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂತ ಯಾವೆಲ್ಲ ದಿಕ್ಕಿನಲ್ಲಿ ವಿಚಾರಣೆ ಸಾಗಬಹುದು? ಜೊತೆಗೆ ಅವರ ಧ್ವನಿ ಪರೀಕ್ಷೆ FSL ರಿಪೋರ್ಟ್ ಸಬ್ಮಿಟ್ ಆಯ್ತಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ತನಿಖಾಧಿಕಾರಿಗಳು ಎರಡನೇ ಏನು ನ್ಯಾಯಾಧೀಶರ ಎದುರು ಸೆಷನ್ಸ್ ಕೋರ್ಟ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ ಏನು 2 ದಿನಗಳ ಕಸ್ಟಡಿಗೆ ಈ ಹಿಂದೆ ತೆಗೆದುಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು. ಅವರು ಇವತ್ತು ಯಾವುದೇ ರೀತಿಯ ಒಂದು ಹೆಚ್ಚಿನ ವಿಚಾರಣೆಗೆ ತನಿಖೆಗೆ ಕೇಳಲಿಲ್ಲ. ಜೊತೆಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ನ್ಯಾಯಾಲಯಕ್ಕೆ ಮಾಡಿಕೊಂಡಿತ್ತು. ಇದೇ ವೇಳೆಯಲ್ಲಿ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಹಾಜರಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಅಲ್ಲದೆ ಕೆಲವೊಂದು ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಇಟ್ಟಿದ್ದು. ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ 41A CRPC ಅಡಿಯಲ್ಲಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳಂತೆ ಅವರನ್ನ ಮೊದಲು ವಿಚಾರಣೆಗೆ ಕರೀಬೇಕಾಗಿತ್ತು. ವಿಚಾರಣೆಗೆ ಬಂದಿಲ್ಲ ಅಂದ ಪಕ್ಷದಲ್ಲಿ ಅವರನ್ನ ಬಂಧನ ಮಾಡಬೇಕಾಗಿತ್ತು. ಅವ್ರ ಮೇಲೆ ಏನು ಅಟ್ರಾಸಿಟಿ ಆಕ್ಟ್ ನ 31A ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದಕ್ಕೆ ಇಷ್ಟು ನಿಯಮಗಳನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗಿತ್ತು. ಆದ್ರೆ ದುರುದ್ದೇಶಪೂರ್ವಕವಾಗಿ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಬಂಧನ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿತ್ತು. ಆದ್ರೆ ಆಕ್ಷೇಪಣೆಗೆ ಅವಕಾಶವನ್ನ ನೀಡಿ 1 ದಿನಗಳ ಕಾಲದ ಮಟ್ಟಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್.
ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆಗೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಮುನಿರತ್ನಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಜಡ್ಜ್. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶ ಕೇಳಿದ್ದಾರೆ. 1 ದಿನ ಅವಕಾಶ ನೀಡಿದ್ದಾರೆ ನ್ಯಾಯಾಧೀಶರು. ಮುನಿರತ್ನ ಪರವಾಗಿ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಪರಪ್ಪನಗ್ರಹಾರ ಜೈಲ್ಗೆ ಮುನಿರತ್ನ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ, ಮಿನಿಮಮ್ 14 ದಿನ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ. ಈಗ 14 ದಿನಗಳ ನ್ಯಾಯಾಂಗ ಬಂಧನ. ಸೆಪ್ಟೆಂಬರ್ 30ರೊಳಗೆ ಪರಪ್ಪನಗ್ರಹಾರ ಜೈಲಲ್ಲಿ ಮುನಿರತ್ನ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮುನಿರತ್ನಗೆ ಸೆಪ್ಟೆಂಬರ್ 30ರವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂತ ಯಾವೆಲ್ಲ ದಿಕ್ಕಿನಲ್ಲಿ ವಿಚಾರಣೆ ಸಾಗಬಹುದು? ಜೊತೆಗೆ ಅವರ ಧ್ವನಿ ಪರೀಕ್ಷೆ FSL ರಿಪೋರ್ಟ್ ಸಬ್ಮಿಟ್ ಆಯ್ತಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ತನಿಖಾಧಿಕಾರಿಗಳು ಎರಡನೇ ಏನು ನ್ಯಾಯಾಧೀಶರ ಎದುರು ಸೆಷನ್ಸ್ ಕೋರ್ಟ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ ಏನು 2 ದಿನಗಳ ಕಸ್ಟಡಿಗೆ ಈ ಹಿಂದೆ ತೆಗೆದುಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು. ಅವರು ಇವತ್ತು ಯಾವುದೇ ರೀತಿಯ ಒಂದು ಹೆಚ್ಚಿನ ವಿಚಾರಣೆಗೆ ತನಿಖೆಗೆ ಕೇಳಲಿಲ್ಲ. ಜೊತೆಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ನ್ಯಾಯಾಲಯಕ್ಕೆ ಮಾಡಿಕೊಂಡಿತ್ತು. ಇದೇ ವೇಳೆಯಲ್ಲಿ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಹಾಜರಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಅಲ್ಲದೆ ಕೆಲವೊಂದು ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಇಟ್ಟಿದ್ದು. ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ 41A CRPC ಅಡಿಯಲ್ಲಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳಂತೆ ಅವರನ್ನ ಮೊದಲು ವಿಚಾರಣೆಗೆ ಕರೀಬೇಕಾಗಿತ್ತು. ವಿಚಾರಣೆಗೆ ಬಂದಿಲ್ಲ ಅಂದ ಪಕ್ಷದಲ್ಲಿ ಅವರನ್ನ ಬಂಧನ ಮಾಡಬೇಕಾಗಿತ್ತು. ಅವ್ರ ಮೇಲೆ ಏನು ಅಟ್ರಾಸಿಟಿ ಆಕ್ಟ್ ನ 31A ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದಕ್ಕೆ ಇಷ್ಟು ನಿಯಮಗಳನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗಿತ್ತು. ಆದ್ರೆ ದುರುದ್ದೇಶಪೂರ್ವಕವಾಗಿ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಬಂಧನ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದು. ಆದ್ರೆ ಆಕ್ಷೇಪಣೆಗೆ ಅವಕಾಶವನ್ನು ನೀಡಿ 1 ದಿನಗಳ ಕಾಲದ ಮಟ್ಟಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆಗೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿ ಆದೇಶ ಹೊರಡಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಮುನಿರತ್ನಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ಜಡ್ಜ್. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಾಲಾವಕಾಶ ಕೇಳಿದ್ದಾರೆ. 1 ದಿನ ಅವಕಾಶ ನೀಡಿದ್ದಾರೆ ನ್ಯಾಯಾಧೀಶರು. ಮುನಿರತ್ನ ಪರವಾಗಿ ವಕೀಲ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಪರಪ್ಪನಗ್ರಹಾರ ಜೈಲ್ಗೆ ಮುನಿರತ್ನ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ, ಮಿನಿಮಮ್ 14 ದಿನ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ. ಈಗ 14 ದಿನಗಳ ನ್ಯಾಯಾಂಗ ಬಂಧನ. ಸೆಪ್ಟೆಂಬರ್ 30ರೊಳಗೆ ಪರಪ್ಪನಗ್ರಹಾರ ಜೈಲಲ್ಲಿ ಮುನಿರತ್ನ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮುನಿರತ್ನಗೆ ಸೆಪ್ಟೆಂಬರ್ 30ರವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂತ ಯಾವೆಲ್ಲ ದಿಕ್ಕಿನಲ್ಲಿ ವಿಚಾರಣೆ ಸಾಗಬಹುದು? ಜೊತೆಗೆ ಅವರ ಧ್ವನಿ ಪರೀಕ್ಷೆ FSL ರಿಪೋರ್ಟ್ ಸಬ್ಮಿಟ್ ಆಯ್ತಾ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಶಾಸಕ ಮುನಿರತ್ನ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ತನಿಖಾಧಿಕಾರಿಗಳು ಎರಡನೇ ಏನು ನ್ಯಾಯಾಧೀಶರ ಎದುರು ಸೆಷನ್ಸ್ ಕೋರ್ಟ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ ಏನು 2 ದಿನಗಳ ಕಸ್ಟಡಿಗೆ ಈ ಹಿಂದೆ ತೆಗೆದುಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು. ಅವರು ಇವತ್ತು ಯಾವುದೇ ರೀತಿಯ ಒಂದು ಹೆಚ್ಚಿನ ವಿಚಾರಣೆಗೆ ತನಿಖೆಗೆ ಕೇಳಲಿಲ್ಲ. ಜೊತೆಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ನ್ಯಾಯಾಲಯಕ್ಕೆ ಮಾಡಿಕೊಂಡಿತ್ತು. ಇದೇ ವೇಳೆಯಲ್ಲಿ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಹಾಜರಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಅಲ್ಲದೆ ಕೆಲವೊಂದು ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಇಟ್ಟಿದ್ದು. ಏನು ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ 41A CRPC ಅಡಿಯಲ್ಲಿ ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳಂತೆ ಅವರನ್ನ ಮೊದಲು ವಿಚಾರಣೆಗೆ ಕರೀಬೇಕಾಗಿತ್ತು. ವಿಚಾರಣೆಗೆ ಬಂದಿಲ್ಲ ಅಂದ ಪಕ್ಷದಲ್ಲಿ ಅವರನ್ನ ಬಂಧನ ಮಾಡಬೇಕಾಗಿತ್ತು. ಅವ್ರ ಮೇಲೆ ಏನು ಅಟ್ರಾಸಿಟಿ ಆಕ್ಟ್ ನ 31A ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇದಕ್ಕೆ ಇಷ್ಟು ನಿಯಮಗಳನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗಿತ್ತು. ಆದ್ರೆ ದುರುದ್ದೇಶಪೂರ್ವಕವಾಗಿ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಬಂಧನ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದು. ಆದ್ರೆ ಆಕ್ಷೇಪಣೆಗೆ ಅವಕಾಶವನ್ನು ನೀಡಿ 1 ದಿನಗಳ ಕಾಲದ ಮಟ್ಟಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.